ರಾಜ್ಯದಲ್ಲಿ ಕುಮಾರಸ್ವಾಮಿ ವರ್ಸಸ್ ಡಿಕೆ ಶಿವಕುಮಾರ್ ಟಾಕ್ ಫೈಟ್. ಮತ್ತೆ ಜೈಲಿಗೆ ಹೋಗೋಕೆ ಡಿಕೆ ಶಿವಕುಮಾರ್ ರೆಡಿ ಆದರ ಹಾಗಿದ್ರೆ ಅವರೇ ಹೇಳಿದ್ದಾರೆ. ಡಿಕೆ ಶಿವಕುಮಾರ್ ವಿರುದ್ಧ ಹುನ್ನಾರ ನಡೆದಿದೆಯಾ? ಡಿಸಿಎಂ ಹೇಳಿಕೆಗೆ ಕುಮಾರಸ್ವಾಮಿ ಅವರು ಏನ್ ಕೌಂಟರ್ ಕೊಟ್ಟರು, ಮತ್ತೆ ಯಾವ ರೀತಿ ಟಾಕ್ ಫೈಟ್ ನಡೆದಿದೆ ನೋಡೋಣ. ನೋಡಪ್ಪ, ಪ್ರಶ್ನೆ ಕೇಳ್ತಾ ಇದ್ದೀವಿ. ಅವರು ಸರ್ಕಾರದಲ್ಲಿ ಮಾಡಿದ ಹಗರಣದ ಜವಾಬ್ದಾರಿ ಯಾರು ಹೊತ್ಕೋತಾರೆ? ಜನ ನಮ್ಗೆ ಆಯ್ಕೆ ಮಾಡಿ ಕಳ್ಸಿಕೊಟ್ಟಿದ್ದಾರೆ. ಇದೆಲ್ಲ ಯಾರ್ಯಾರು ಮುಖ್ಯಮಂತ್ರಿ ಆಗಿದ್ರು, ಹೆಂಗಾಯ್ತು, ಹೆಂಗ್ ಬ್ಯಾಂಕ್ ಹೋಯ್ತು ಅದೆಲ್ಲ ಹೇಳ್ಬೇಕಲ್ಲ. ಈಗ ನಮ್ಮ ಬಗ್ಗೆ ಮಾತಾಡ್ತಾರೆ. ಪಾದಯಾತ್ರೆ ನಡ್ಕೊಂಡು ಬಂದಾಗ ನೀವು ಅವ್ರಿಗೆಲ್ಲ ಈಗ ನಾನೇನು ಪ್ರಶ್ನೆ ಕೇಳಿದ್ರೆ ಅದಕ್ಕೆಲ್ಲ ಉತ್ತರ ಹೇಳಿ. ಅವರು ನಮ್ಮನ್ನ ಜೈಲಿಗೆ ಹಾಕ್ಸ್ಬೇಕು ಅಂತ ಭಾಳ ದೊಡ್ಡ ಸಂಚು ನಡೀತಾ ಇದೆ. ನನಗೆ ಗೊತ್ತಿದೆ ಅದು ಮಾಡಲಿ, ರೆಡಿ ಇದ್ದೀನಿ. ನನ್ನಂತವನು ಬೇಕಾದಷ್ಟು ಇಲ್ಲಿ ಉಟ್ಕೋತಾರೆ ಕಾಂಗ್ರೆಸ್ ಪಾರ್ಟಿಲಿ, ಏನು ತೊಂದರೆ ಇಲ್ಲ, ಇರಲಿ. ಅದಕ್ಕೆ ಅವರೆಲ್ಲ ಉತ್ತರ ಹೇಳಲಿ. ಅವರೆಲ್ಲ ನಾನು ಅವ್ರಿಗೊಂದು ಮಾತು ಕೇಳ್ತೀನಿ. ಅವರೇನೋ ಹೇಳಿದ್ದಾರೆ. ಅವರು ಕೇಂದ್ರದ ಮಂತ್ರಿಗಳಿಗೆಲ್ಲರಿಗೂ ಸಿದ್ದರಾಮಯ್ಯನವರು ಮತ್ತು ಶಿವಕುಮಾರ್ ಅವರ ಹಲವಾರು ಅಕ್ರಮಗಳ ದಾಖಲೆಗಳನ್ನು ಕೇಂದ್ರದ ಮಂತ್ರಿಗಳಿಗೆ ನಾನು ತೆಗೆದುಕೊಂಡು ಹೋಗಿ ಕೊಟ್ಟಿದ್ದೇನಂತೆ. ಅವರನ್ನ ಜೈಲಿಗೆ ಕಳ್ಸಕ್ಕೆ ತಯಾರಿ ಮಾಡ್ತಾ ಇದ್ದೇವೆ ಅಂತ ಹೇಳಿದ್ದಾರೆ. ವೇದಿಕೆ ಹತ್ತಿರನೂ ಕೂಡ ಪ್ರೀತಮ್ ಗೌಡ ಸುಳಿದಿಲ್ಲ. ಸೊ ವಿಜೇಂದ್ರ ಅವರು ಕುಮಾರಸ್ವಾಮಿ ಅವರ ಬಿಗಿಪಟ್ಟಿಗೆ ಬಗ್ಗಿದ್ದಾರೆ. ವೇದಿಕೆ ಕಾರ್ಯಕ್ರಮದಿಂದ ಪ್ರೀತಮ್ ಗೌಡ ಅವರನ್ನ ವಿಜೇಂದ್ರ ದೂರ ಇಟ್ಟಿದ್ದಾರೆ. ಎಲ್ಲರೂ ಕೂಡ ಘೋಷಣೆಯನ್ನ ಹಾಕಬೇಕು. ದೋಸ್ತಿಗಳು ಪಾದಯಾತ್ರೆಯನ್ನ ಹಮ್ಮಿಕೊಂಡಿದ್ದಾರೆ. ಆದರೆ ಪಾದಯಾತ್ರೆಗೆ ನಾನಾ ರೀತಿಯ ಚಾಲೆಂಜಸ್ ಇದೆ. ಅದು ಯಾವ ರೀತಿಯ ಚಾಲೆಂಜಸ್ ಅನ್ನೋದನ್ನ ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ಮೊದಲನೇದಾಗಿ, ನಿರಂತರವಾಗಿ ಮಳೆ ಸುರಿತಾ ಇದೆ. ಮಳೆಯಲ್ಲಿ ಪಾದಯಾತ್ರೆ ನಡೀತಾ ಇದೆ. ಮಳೆಯನ್ನು ಲೆಕ್ಕಿಸದೆ ದೋಸ್ತಿಗಳು ಹೆಜ್ಜೆ ಹಾಕ್ತಾ ಇದ್ದಾರೆ. ಆಡಳಿತ ಸರ್ಕಾರದ ವಿರುದ್ಧ ಸಮರ ಸಾರಿದ್ದಾರೆ. ಇಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ನ ನಾಯಕರು ಜಂಟಿಯಾಗಿ ಹೆಜ್ಜೆ ಹಾಕೋದೇ ಒಂದು ರೀತಿಯ ಸವಾಲಾಗಿದೆ. ಯಾಕೆಂದ್ರೆ ಒಳಗೆ ಒಂದು ರೀತಿಯ ಬೇಗುದಿ ಅಸಮಾಧಾನ, ಒಬ್ಬರನ್ನ ಕಂಡ್ರೆ ಒಬ್ಬರಿಗೆ ಆಗಿ ಬರ್ತಾ ಇಲ್ಲ. ಆದರೂ ಕೂಡ ಅನಿವಾರ್ಯವಾಗಿ ಹೆಜ್ಜೆ ಹಾಕಬೇಕಾಗಿದೆ. ಆ ರೀತಿ ಹೆಜ್ಜೆ ಹಾಕೋದೇ ಈಗ ಒಂದು ರೀತಿಯ ಸವಾಲಾಗಿ ಪರಿಣಮಿಸಿದೆ ಬಿಜೆಪಿ ಮತ್ತು ಜೆಡಿಎಸ್ನ ನಾಯಕರಿಗೆ. ಇದ್ರ ಜೊತೆಗೆ ಅಡಿಗಡಿಗೂ ಕೂಡ ಆಡಳಿತ ಪಕ್ಷದಿಂದ ಸವಾಲು ಸಾಧ್ಯತೆ. ಯಾಕಂದ್ರೆ ಈಗ ಇವರು ಪಾದಯಾತ್ರೆ ಹಮ್ಮಿಕೊಂಡಿರುವಂತಹ ರೂಟ್ ಏನಿದೆ, ಇಲ್ಲಿ ಮೈತ್ರಿ ಪಕ್ಷದಿಂದ ಯಾವ ಶಾಸಕರು ಕೂಡ ಇಲ್ಲ. ಎಲ್ಲ ಕಡೆನೂ ಕಾಂಗ್ರೆಸ್ನ ಶಾಸಕರೇ ಇದ್ದಾರೆ. ಹೀಗಾಗಿ ಅಡಿಗಡಿಗೂ ಕೂಡ ಆಡಳಿತ ಪಕ್ಷದ ಸವಾಲು ಎದುರಾಗುತ್ತೆ. ಒಂದ್ ಕಡೆ ಎಲ್ಲಾ ರೀತಿಯ ಸೌಲಭ್ಯವನ್ನ ಕೊಡ್ತೀವಿ, ನಾವು ಯಾವುದೇ ರೀತಿ ಅಡ್ಡಿಪಡಿಸೋದಿಲ್ಲ ಅಂತ ಹೇಳಿ ಡಿಸಿಎಂ ಡಿಕೆ ಶಿವಕುಮಾರ್ ನಿನ್ನೆ ಹೇಳಿದ್ರು ನಿಜ. ಆದ್ರೆ ಈ ಪಾದಯಾತ್ರೆ ಕ್ರಮಿಸುವಂತ ರೂಟ್ ಮ್ಯಾಪ್ ಏನಿದೆಯಲ್ಲ, ಅಲ್ಲಿ ಯಾವ ಸ್ಥಳೀಯ ಶಾಸಕರ ಬೆಂಬಲ ಇಲ್ಲ. ಅರ್ಥಾತ್ ಇವರ ಮೈತ್ರಿಯ ಶಾಸಕರು ಅಲ್ಲಿ ಇಲ್ಲ. ಹೀಗಾಗಿ ಇದು ಕೂಡ ಅವರಿಗೆ ಚಾಲೆಂಜ್ ಆಗುತ್ತೆ. ಇನ್ನು ಮೈತ್ರಿ ಪಾದಯಾತ್ರೆ ಹಾದಿಯಲ್ಲಿ ಈ ಶಾಸಕರ ಬಲ ಅವರಿಗೆ ಇಲ್ಲ. ಪಾದಯಾತ್ರೆ ರೂಟ್ನ ಕ್ಷೇತ್ರದಲ್ಲಿ ಒಬ್ಬರೇ ಒಬ್ಬರು ಮೈತ್ರಿ ಶಾಸಕರಿಲ್ಲ. ಇದು ಅವರಿಗೆ ಚಾಲೆಂಜ್ ಆಗುತ್ತೆ. ಹಳೆ ಮೈಸೂರು ಭಾಗದಲ್ಲಿ ಜೆಡಿಎಸ್ನ ಪ್ರಭಾವ ಇದೆ ಆದರೆ ನಿಜ, ಆದರೆ ಚುನಾಯಿತ ಪ್ರತಿನಿಧಿಗಳು ಒಬ್ಬರು ಇಲ್ಲ. ಇದು ಕೂಡ ಅವರಿಗೆ ಸವಾಲಾಗುತ್ತೆ. ದೋಸ್ತಿ ಪಾದಯಾತ್ರೆಗೆ ರೈತಾಪಿ ವರ್ಗ ಬೆಂಬಲ ಕೊಡೋದು ಕೂಡ ಚಾಲೆಂಜ್ ಆಗುತ್ತೆ. ಹೀಗಾಗಿ ಎಲ್ಲ ಚಾಲೆಂಜ್ಗಳನ್ನು ಸ್ವೀಕರಿಸಿ ಪಾದಯಾತ್ರೆ ಎಷ್ಟರ ಮಟ್ಟಿಗೆ ಯಶಸ್ವಿ ಆಗುತ್ತೆ, ಅದು ವಿಜೇಂದ್ರ ಅವರ ನೇತೃತ್ವದಲ್ಲಿ ಅನ್ನೋದು ಸದ್ಯಕ್ಕಿನ ಪ್ರಶ್ನೆ ಆಗಿದೆ. ಬಂಧಿಸಲು ಸಹ ಹೋಗಿಲ್ಲ. ಆದರೆ ಈ ಒಂದು ಪ್ರಕರಣ ದಾಖಲು ಆಗಲು ಮುಂದಾಗ್ತಿದ್ದಂತೆ ಏನು ಅಪ್ಪ ಮತ್ತು ಮಗ ಇಬ್ಬರು ಸಹ ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಯಾದಗಿರಿ ಪ್ರತಿನಿಧಿ ನಾಗರಾಜ್. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ನಾಗರಾಜ್, ಗಮನಿಸ್ತಾ ಇದ್ದೀವಿ ಏನೆಲ್ಲ ಆರೋಪಗಳು ಕೇಳಿ ಬರ್ತಾ ಇದೆ, ಈ ಸಾವಿನ ಹಿಂದೆ ಇರುವಂತಹ ಅನುಮಾನಗಳೇನು, ವರ್ಗಾವಣೆ ದಂಧೆ ಅನ್ನುವಂತಹ ಭೂತ ಈ ರೀತಿಯ ಸಾವಿಗೆ ಕಾರಣವಾಯ್ತಾ ಅನ್ನುವಂಥ ಪ್ರಶ್ನೆ ಸ್ವತಃ ಈಗ ಮೃತ PSI ಪತ್ನಿಯೇ ಇಷ್ಟೆಲ್ಲ ಗಂಭೀರ ಆರೋಪಗಳನ್ನು ಮಾಡ್ತಾ ಇದ್ದಾರೆ. ಈಗ ನಮಗೆ ಮುಖ್ಯವಾಗಿ ಬೇಕಾಗಿರುವಂಥ ವಿಚಾರ, ಪೊಲೀಸ್ ಇಲಾಖೆ ಎಸ್ಪೆಷಲಿ SP ಅವರು ಈ ಬಗ್ಗೆ ಏನು ಕ್ರಮ ಕೈಗೊಂಡಿದ್ದಾರೆ ಈ ಕ್ಷಣದವರೆಗೂ? FIR, ಕಾಟಾಚಾರಿಗೆ FIR ಮಾಡಿಬಿಟ್ರೆ ಆಯ್ತಾ? ಮುಂದೇನು ಸದ್ಯಕ್ಕೆ ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ? ಮೃತ PSI ಪರಶುರಾಮ್ ಯಾರು, ಇವರ ಹಿನ್ನೆಲೆ ಏನು ಅನ್ನುವಂತಹ ಪ್ರಶ್ನೆ ಇಲ್ಲಿ ಮೂಡುವಂಥದ್ದು ಸಹಜ. ಇವರ ಹಿನ್ನೆಲೆ ಮತ್ತು ಇವರು ಸೇವೆಗೆ ಹಾಜರಾದಂತಹ ಇಸುವಿ ಇಲ್ಲಿಯವರೆಗೂ ಏನೆಲ್ಲ ಆಯಿತು ಅನ್ನೋದನ್ನ ಒಂದ್ಸರಿ ಕ್ವಿಕ್ ಆಗಿ ನೋಡ್ಕೊಂಡು ಬರೋಣ. ಮೊದಲನೇದಾಗಿ PSI ಪರಶುರಾಮ್ ಅವರು ಕೊಪ್ಪಳದ ಸೋಮನಾಳದವರು.
ಕಾರಟಗಿ ಹತ್ರ ಇರುವಂತಹ ಸೋಮನಾಳ ಅನ್ನುವಂತಹ ಗ್ರಾಮ ಇವರ ಹುಟ್ಟೂರು. ಕಳೆದ 2017ರಲ್ಲಿ ಇವರು PSI ಪರೀಕ್ಷೆಯನ್ನ ಬರೆದು ಆ PSI ಪರೀಕ್ಷೆಯಲ್ಲಿ ಉತ್ತೀರ್ಣ ಆಗ್ತಾರೆ 2017ರಲ್ಲಿ. ಅದಾದ ನಂತರ ಯಾದಗಿರಿಯ ಶಹಾಪುರದಲ್ಲಿ ಇವರ ಪ್ರೊಬೇಷನರಿ ಪೀರಿಯಡ್ ಆರಂಭ ಆಗುತ್ತೆ. ಪ್ರೊಬೇಷನರಿ ಆಗ್ತಾರೆ. ಯಾದಗಿರಿಯ ಶಹಾಪುರದಿಂದ ಇವರು ಕರ್ತವ್ಯವನ್ನ ಆರಂಭಿಸ್ತಾರೆ ಪ್ರೊಬೇಷನರಿ ಪೀರಿಯಡ್ ಅಲ್ಲಿ. ಅದಾದ ನಂತರ ಕಲಬುರಗಿಯ ಕಮಲಾಪುರದಲ್ಲಿ 1 ವರ್ಷಗಳ ಕಾಲ ಇವರು ಸೇವೆಯನ್ನ ಸಲ್ಲಿಸ್ತಾರೆ. 2017ರ PSI ಎಕ್ಸಾಮ್ ಅನ್ನ ಪಾಸ್ ಆಗಿ ತದನಂತರ ಶಾಪುರದಲ್ಲಿ ಪ್ರೊಬೇಷನರಿ ಆರಂಭ ಆಗಿ ಕಲಬುರಗಿಯ ಕಮಲಾಪುರದಲ್ಲಿ 1 ವರ್ಷ ಸೇವೆಯನ್ನ ಸಲ್ಲಿಸ್ತಾರೆ. ಅದಾದ ನಂತರ ಯಾದಗಿರಿಯಲ್ಲಿ ಸೈಬರ್ ಕ್ರೈಮ್ ಠಾಣೆಯಲ್ಲಿ ಇವರು ಇನ್ಸ್ಪೆಕ್ಟರ್ ಆಗಿ ಸೇವೆಯನ್ನ ಸಲ್ಲಿಸೋದಕ್ಕೆ ಆರಂಭ ಮಾಡ್ತಾರೆ. ಅಂದ್ರೆ ಸೈಬರ್ ಕ್ರೈಮ್ PSI ಆಗಿ ಇವರ ಕರ್ತವ್ಯ ಮುಂದುವರಿಯುತ್ತೆ. ಅದಾದ ನಂತರ ಅಂದ್ರೆ 2023ರಲ್ಲಿ ಯಾದಗಿರಿಯಲ್ಲಿ PSI ಆಗಿ ಸೇರ್ಪಡೆ ಆಗ್ತಾರೆ. ಯಾದಗಿರಿಗೆ ಇವರು 2023 ಅಂದ್ರೆ ಕಳೆದ ವರ್ಷ ಇವರು ಯಾದಗಿರಿಗೆ PSI ಆಗಿ ಸೇರ್ಪಡೆ ಆಗ್ತಾರೆ. ಯಾದಗಿರಿ ನಗರ ಠಾಣೆಗೆ ಕೇವಲ 7 ತಿಂಗಳ ಹಿಂದೆಯಷ್ಟೇ ಇವರು ಬರ್ತಾರೆ. 7 ತಿಂಗಳ ಹಿಂದೆ ಇವರು ಯಾದಗಿರಿ ನಗರ ಠಾಣೆಗೆ ಬರ್ತಾರೆ. ನಗರ ಠಾಣೆಯ ಪೋಸ್ಟಿಂಗ್ಗೆ ಬರೋಬ್ಬರಿ 30 ಲಕ್ಷ ರೂಪಾಯಿಯನ್ನ ಇವರು ಕೊಟ್ಟಿದ್ರು ಅನ್ನುವಂಥ ವಿಚಾರಗಳು ಕೂಡ ಈಗ ಕೇಳಿ ಬರ್ತಾ ಇದೆ. ನಗರ ಠಾಣೆಗೆ ಪೋಸ್ಟಿಂಗ್ ಆಗೋದಕ್ಕೆ ಇವರು ಕೊಟ್ಟಂತ ಅಮೌಂಟ್ 30 ಲಕ್ಷ ರೂಪಾಯಿ. 30 ಲಕ್ಷ ರೂಪಾಯಿಯನ್ನ ಕೊಟ್ಟು ಇವರು ಅಲ್ಲಿಗೆ ಪೋಸ್ಟಿಂಗ್ ಮಾಡಿಸ್ಕೊಂಡಿರ್ತಾರೆ ಅನ್ನುವಂತಹ ವಿಚಾರ ಸ್ವತಃ ಅವರ ಧರ್ಮಪತ್ನಿಯು ಕೂಡ ಈಗಾಗಲೇ ಹೇಳಿರುವಂಥದ್ದು ಒಂದು ಕಡೆ. ಆದರೆ ಮತ್ತೆ ಇದೇ ಠಾಣೆಯಲ್ಲಿ ಮುಂದುವರಿಯುವಂತಹದ್ದು ಅವರ ಬಯಕೆ ಆಗಿರುತ್ತೆ. ಅಂದ್ರೆ ಇದೇ ಠಾಣೆಯಲ್ಲಿ ಕೆಲಸ ಮುಂದುವರಿಸಬೇಕು ಅಂತ. ಯಾಕಂದ್ರೆ ಇವರಿಗೆ ಮತ್ತೆ ಟ್ರಾನ್ಸ್ಫರ್ ಆಗುತ್ತೆ, ಆದರೆ ಆ ಟ್ರಾನ್ಸ್ಫರ್ ಅವರಿಗೆ ಬೇಕಾಗಿರೋದಿಲ್ಲ. ಇದೇ ನಗರ ಠಾಣೆಯಲ್ಲಿ ಇವರು ಕರ್ತವ್ಯವನ್ನ ಮುಂದುವರಿಸ್ಕೋಬೇಕು ಅನ್ನುವಂಥದ್ದು ಇರುತ್ತೆ. ಆದರೆ ಅಗೇನ್ ಇಲ್ಲಿ ಆ ದಂಧೆಯ ಛಾಯೆ ಆವರಿಸುತ್ತೆ. ನಗರ ಠಾಣೆಯಲ್ಲಿ ಇವರು ಮುಂದುವರಿಬೇಕು ಅಂತಂದ್ರೆ ಮತ್ತೆ 30 ಲಕ್ಷ ರೂಪಾಯಿಯನ್ನ ಕೊಡಬೇಕು, ಅಂದ್ರೆ ಮಾತ್ರ ನೀವಿಲ್ಲಿ ಕಂಟಿನ್ಯೂ ಮಾಡಬಹುದು ಅಂತ ಹೇಳಿ ಶಾಸಕ ಚೆನ್ನಾರೆಡ್ಡಿ ಅವರು ಮತ್ತೆ 30 ಲಕ್ಷ ರೂಪಾಯಿ ಬೇಡಿಕೆ ಇಟ್ಟರು ಅನ್ನುವಂಥ ಆರೋಪ ಕೇಳಿ ಬರ್ತಾ ಇದೆ. ಮತ್ತೆ 30 ಲಕ್ಷ ರೂಪಾಯಿ ಕೊಟ್ಟರೆ ಮಾತ್ರ ನೀವಿಲ್ಲಿ ಮುಂದುವರಿಬಹುದು, ಇಲ್ಲ ಅಂತಂದ್ರೆ ನೀವು ವರ್ಗಾವಣೆ ಆಗಿ ಬೇರೆ ಕಡೆ ಹೋಗಿ ಅಂತ ಮಾತಾಡಿದ್ರು ಅನ್ನೋಂಥ ಆರೋಪ ಕೇಳಿ ಬರ್ತಾ ಇದೆ. ನಿಯಮ ಬಾಹಿರವಾಗಿ ವರ್ಗಾವಣೆ ಮಾಡಿದ ಆರೋಪವೂ ಕೂಡ ಕೇಳಿ ಬರ್ತಾ ಇದೆ. ರೂಲ್ಸ್ ಪ್ರಕಾರ ಇವರನ್ನ ವರ್ಗಾವಣೆ ಮಾಡಲಿಲ್ಲ, ಬೇಕು ಅಂತಾನೆ ಇವರನ್ನ ನಿಯಮ ಬಾಹಿರವಾಗಿ ವರ್ಗಾವಣೆ ಮಾಡಿದ್ರು ಅನ್ನುವಂಥ ವಿಚಾರವೂ ಕೂಡ ಇಲ್ಲಿ ಕೇಳಿ ಬರ್ತಾ ಇದೆ. ಇದರ ಜೊತೆಗೆ ವರ್ಗಾವಣೆ ದಂಧೆಗೆ ಬೇಸತ್ತು, ಈ ರೀತಿಯ ದಂಧೆಗೆ ಬೇಸತ್ತು PSI ಪರಶುರಾಮ್ ಸಾವನ್ನಪ್ಪಿರುವಂತಹ ಶಂಕೆ ವ್ಯಕ್ತವಾಗ್ತಾ ಇದೆ. ಪತಿಯನ್ನ ಕಳೆದುಕೊಂಡು ಪತ್ನಿ ಗರ್ಭಿಣಿ ಶ್ವೇತಾ ಅವರು ಈಗಾಗಲೇ ಶಾಸಕರ ವಿರುದ್ಧ ಗಂಭೀರವಾದಂತಹ ಆರೋಪವನ್ನ ಮಾಡ್ತಾ ಇದ್ದಾರೆ. ಇಂಥವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಅನ್ನುವಂತಹ ಆಗ್ರಹ ಅವರಿಂದ ಕೇಳಿ ಬರ್ತಾ ಇದೆ.